ಇನ್ನ ಸರ್ಕಾರದ 50-50 ಸೂತ್ರದ ವಿರುದ್ಧ ಈಗ ರೈತರು ಸಮರವನ್ನ ಸಾರಿದ್ದಾರೆ. ಸರ್ಕಾರ ಈ ರೀತಿ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಿರೋದು ನಾವು ಕೇಳಿದ್ದೆಷ್ಟು, ಇವರು ಅನೌನ್ಸ್ ಮಾಡಿದ್ದೆಷ್ಟು, ಇದು ನಮಗೆ ಬೇಕಾಗಿಲ್ಲ ಅಂತ ಬೆಂಬಲ ವಿಚಾರದಲ್ಲಿ ಸಂಘಟನೆಗಳಲ್ಲೇ ಗೊಂದಲ ಇದೆ. ಗುರ್ಲಾಪುರದಲ್ಲಿ ರೈತರ ಜೊತೆಗೆ ಸಕ್ಕರೆ ಸಚಿವ ಸಭೆಯನ್ನ ನಡೆಸ್ತಾ ಇದ್ದಾರೆ. ಸಭೆಯಲ್ಲಿ ನೂರಾರು ಕಬ್ಬು ಬೆಳೆಗಾರರು ಭಾಗಿಯಾಗಿದ್ದಾರೆ. ಬೆಂಬಲ ಬೆಲೆಯ ಗೊಂದಲದ ಬಗ್ಗೆ ಶಿವಾನಂದ ಪಾಟೀಲ್ ರೈತರ ಜೊತೆಗೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಸರ್ಕಾರದ ಪರವಾಗಿ ರೈತರಿಗೆ ಮಾಹಿತಿಯನ್ನು ನೀಡುವಂತಹ ಕೆಲಸ ಸಚಿವ ಶಿವಾನಂದ ಪಾಟೀಲ್ ಅವರಿಂದ ಆಗ್ತಾ ಇದೆ. ಸ್ಥಳದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಈ ಬೆಂಬಲ ಬೆಲೆ ವಿಚಾರವೇ ಗೊಂದಲಕ್ಕೆ ಕಾರಣ ಆಗ್ತಾ ಇದೆ. ಕೆಲವರು ಒಪ್ತಾ ಇದ್ದಾರೆ, ಕೆಲವರು ಒಪ್ತಾ ಇಲ್ಲ, ಕೆಲವರು ಬೇಕು ಓಕೆ ಅಂತ ನಿನ್ನೆ ಸ್ವಾಗತ ಮಾಡಿದ್ದಾರೆ. ನೋಡಿ, ಸಚಿವ ಶಿವಾನಂದ ಪಾಟೀಲ್ ಗುರ್ಲಾಪುರ ಕ್ರಾಸ್ ಸ್ಥಳದಲ್ಲಿ ಏನು ಪ್ರತಿಭಟನೆ ನಡೀತಾ ಇತ್ತು ಆ ಸ್ಥಳಕ್ಕೆ ಬಂದಿದ್ದಾರೆ. ರೈತರ ಗೊಂದಲವನ್ನ ದೂರ ಮಾಡುವ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಆ ಆದೇಶದ ಪ್ರತಿಯನ್ನು ಕೂಡ ಹೊಂದಿದ್ದಾರೆ. ಡಿಸಿ ಸಾಹೇಬರು ಎಸ್ ಪಿ ಸಾಹೇಬರು ಬನ್ನಿ ಸರ್, ಬನ್ನಿ ಎಸ್ ಹೇಳ್ರಿ ತಮ್ಮ ಒಂದ್ ಸ್ವಲ್ಪ ಆ ಕಡೆ ಸರಿ. ಎಸ್ ಪಿ ಅವರಿಗೆ ಡಿಸಿ ಸಾಹೇಬರಿಗೆ ಚೇರ್ ತಮ್ಮ ಸರಿ. ಯಾರೋ ಒಂದಿಷ್ಟು ಕಲ್ತೂರಾಟ ಮಾಡಿದ್ರು, ಸ್ವಲ್ಪ ಪರಿಸ್ಥಿತಿ ಉದ್ವಿಗ್ನ ಆಯ್ತು. ಮತ್ತೆ ಗುರ್ಲಾಪುರ ಹುಲಿ ಬಂತಲ್ಲಿಗೆ ಬಂದು ಅವ್ರನ್ನೆಲ್ಲ ವಿಶ್ವಾಸಕ್ಕೆ ತೆಗೆದುಕೊಂಡು ನಮ್ಮ ಜೊತೆ ಸೇರ್ಕೊಂಡು ಫ್ರೆಂಡ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ರಂಜಿತ್. ಈಗ ಫೋನ್ ಸಂಪರ್ಕದಲ್ಲಿ. ರಂಜಿತ್, ಏನ್ ನಡೀತಾ ಇದೆ ಸದ್ಯಕ್ಕೆ, ಏನ್ ಗೊಂದಲ? ಶಿವಪಾಲ್ ಪಟೇಲ್ರೆ, ರೈತರೆಲ್ಲರೂ ಕೂಡ ಭಾರಿ ಕುತೂಹಲದಿಂದ ಕಾಯ್ತಾ ಇದ್ದಂತ ಬೆಂಬಲ ಬೆಲೆ ನಿಗದಿ ವಿಚಾರ ಈಗ ಒಂದು ಗೊಂದಲದ ನಿರ್ಮಾಣ ಉಂಟಾದಂತ ಸಮಯದಲ್ಲಿ ಶಿವಾನಂದ ಪಾಟೀಲ್ರೆ ನಿನ್ನೆ ಸರ್ಕಾರದ ಮಟ್ಟದಲ್ಲಿ ಏನೇನ್ ಚರ್ಚೆ ಆಯ್ತು, ಕಾರ್ಖಾನೆಗಳ ಮಾಲೀಕರ ಜೊತೆಯಲ್ಲಿ ಮುಖ್ಯಮಂತ್ರಿಗಳು ಚರ್ಚೆ ಮಾಡಿದಾಗ ಕಾರ್ಖಾನೆ ಮಾಲೀಕರು ಏನಂದ್ರು, ಹಾಗೆ ಸರ್ಕಾರ ಯಾವ ತೀರ್ಮಾನಕ್ಕೆ ಬಂದಿದೆ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿಯನ್ನು ಕೊಡೋದಕ್ಕೆ ಸ್ವತಃ ಮೊನ್ನೆ ಶಿವಾನಂದ ಪಾಟೀಲ್ ಏನ್ ಬಂದು ಹೋಗಿದ್ರು. ಬಂದು ರೈತರ ಬಳಿ ಕ್ಷಮೆ ಕೇಳಿ ನನ್ನ ಗೊಂದಲವನ್ನ ಪರಿಹರಿಸ್ತೀನಿ, ನಿಮಗೆ ಬೆಂಬಲ ಬೆಲೆಯನ್ನ ನಿಗದಿ ಮಾಡ್ತೀನಿ ಅಂತ ಹೇಳಿ ಏನ್ ಹೇಳಿ ಹೋಗಿದ್ರು. ಅದರಂತೆ ಈಗ ಸಕ್ಕರೆಯೊಂದಿಗೆ ಶಿವಾನಂದ ಪಾಟೀಲ್ರು ಈಗ ಬಂದಿದ್ದಾರೆ. ಬಂದು ಈಗ ರೈತರ ಜೊತೆಗೆ ಮಾತುಕತೆಯನ್ನು ಮಾಡ್ತಾ ಇದ್ದಾರೆ. ರೈತರು ಭಾರಿ ಗೊಂದಲದಲ್ಲಿದ್ದಾರೆ. ಒಂದು, ಸಕ್ಕರೆ ಫ್ಯಾಕ್ಟರಿಯ ಮಾಲೀಕರುಗಳು 50 ರೂಪಾಯಿ ನಾವು ಕೊಡೋದಿಲ್ಲ ಅಂತೇಳಿ ಹೇಳಿದಂಥದ್ದು. ಅದ್ರ ಜೊತೆಗೆ ಕೆಲ ತಾಲೂಕುಗಳಲ್ಲಿ ರೈತರು ಈ ಹೋರಾಟ ನಾವು ಇಲ್ಲಿ ನಿಲ್ಲಿಸೋದಿಲ್ಲ, ಯಾಕಂತ ಹೇಳಿದ್ರೆ ನಾವು ಕೇಳಿದ್ದು 3,400 ರೂಪಾಯಿ, ಸರ್ಕಾರ ನಮಗೆ ಮೂಗಿಗೆ ತುಪ್ಪ ಸೋರೋ ಕೆಲಸವನ್ನು ಮಾಡಿದೆ, ನಾವು ನಿಲ್ಲಿಸೋದಿಲ್ಲ ಅನ್ನೋದೆಲ್ಲವೂ ಕೂಡ ಏನು ಕುತೂಹಲವನ್ನ ಕೆರಳಿಸ್ತಾ ಇತ್ತು. ಈ ನಿಟ್ಟಿನಲ್ಲಿ ಈಗ ಈ ಹೋರಾಟವನ್ನ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ರೈತ ಸಂಘ ಒಂದು ಪಣ ತೊಟ್ಟು ಈ ಹೋರಾಟವನ್ನ ಸರ್ಕಾರದ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುವಂತೆ ಮಾಡಿ ಈಗ ಬೆಂಬಲ ಬೆಲೆಯನ್ನ ನಿಗದಿ ಮಾಡುವವರೆಗೂ ಕೂಡ ಬಿಡಲಿಲ್ಲ. ಈ ನಿಟ್ಟಿನಲ್ಲಿ ಒಂದು ಅಧಿಕೃತವಾದ ಆದೇಶವನ್ನ ಹೊತ್ಕೊಂಡು ಬಂದಂತ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಅವರು ರೈತರ ಜೊತೆಗೆ ಈಗ ಮಾತುಕತೆಯನ್ನು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಕೆಲ ಗುರುಗಳು ಕೂಡ ಈಗ ರೈತರನ್ನ ಕೂಡ್ಕೊಂಡಿದ್ದಾರೆ. ಹಾಗೆ ಕುರುಬೂರು ಶಾಂತಕುಮಾರ್ ಅವರು ಕೂಡ ರೈತರ ಈ ಹೋರಾಟದ ವೇದಿಕೆಯಲ್ಲಿದ್ದಾರೆ. ಇದಕ್ಕೆ ನಿನ್ನೆ ಹಾಕಿದಂತ ಎಲ್ಲ ಪೆಂಡಾಲ್ಗಳು ತೆಗೆದಂತ ಹಿನ್ನೆಲೆ ಈ ರಣ ಬಿಸಿಲಿನಲ್ಲಿ ರೈತರು ಕೂಡ ನಿಂತ್ಕೊಂಡು ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಅವರು ಏನ್ ಹೇಳ್ತಾರೆ ಅವರ ಮಾತುಗಳನ್ನ ಆಲಿಸ್ತಾ ಇದ್ದಾರೆ. ಶಿವಾನಂದ ಪಾಟೀಲ್ರು ಸರ್ಕಾರ ನಿನ್ನೆ ತೆಗೆದುಕೊಂಡಂತ ತೀರ್ಮಾನದ ಬಗ್ಗೆ ಹೇಳ್ತಾ ಇದ್ದಾರೆ. ಒಂದು ಕ್ಲಾರಿಟಿ ಬೇಕಾಗಿರೋದು, ರಿಕವರಿ ಇಲ್ಲಿ 11.25 ಇರುವಂತ ಫ್ಯಾಕ್ಟರಿಗಳಲ್ಲಿ ಮಾತ್ರ 3,200 ರೂಪಾಯಿ ಸಿಗುತ್ತೆ ಅನ್ನೋದು ರೈತರ ಏನೋ ವಿಚಾರ ಆಗಿತ್ತು. ಆದ್ರೆ ಗೊಂದಲಕ್ಕೆ ಕಾರಣ ಆಗಿತ್ತು. ಈ ಸಂಬಂಧ ಟೆಕ್ನಿಕಲಿ ಏನಾಗಿದೆ, ನಾವು ವಾಟರ್ ಟ್ಯಾಕ್ಸ್ ಸೇರಿದಂತೆ ಮದರ್ ಟ್ಯಾಕ್ಸ್ ಗಳನ್ನ ನಾವು ಕಮ್ಮಿ ಮಾಡೋದ್ರ ಬಗ್ಗೆ ನಾವು ಸಕ್ಕರೆ ಫ್ಯಾಕ್ಟರಿ ಮಾಲೀಕರ ಜೊತೆಯಲ್ಲಿ ಮಾತುಕತೆ ಮಾಡಿದೀವಿ ಅನ್ನೋದನ್ನ ಈಗ ಹೇಳ್ತಾ ಇದ್ದಾರೆ. ಆ ಮೂಲಕ ಏನೇ ಗೊಂದಲ ಆದ್ರೂ ಕೂಡ ಅದು ಬೆಳಗಾವಿಗೆ ಮಾತ್ರ ಸೀಮಿತ ಆಗದೆ ರಾಜ್ಯದ ಎಲ್ಲಾ ಕಡೆಗಳಲ್ಲೂ ಕೂಡ ಕಬ್ಬು ಬೆಳೆಗಾರರಿಗೆ ನಾವು ಸೂಕ್ತವಾದ ಬೆಲೆಯನ್ನ ನಿಗದಿ ಮಾಡಿದ್ದೀವಿ. ಅದು 3,300 ರೂಪಾಯಿ, 50 ರೂಪಾಯಿ ನಾವು ಕೊಟ್ರೆ 50 ರೂಪಾಯಿ ಸಕ್ಕರೆ ಫ್ಯಾಕ್ಟರಿ ಮಾಲೀಕರು ಕೊಡ್ತಾರೆ. ನಾವು ಆ ನಿಟ್ಟಿನಲ್ಲಿ ಅವರು ಮನವೊಲಿಸಿದ್ದೀವಿ. ಯಾವುದೇ ಗೊಂದಲಗಳಾಗದ ರೀತಿಯಲ್ಲಿ ನಾವು ನಿಮ್ಗೆ ಬೆಲೆಯನ್ನ ನಿಗದಿ ಮಾಡಿದೀವಿ ಅನ್ನೋದನ್ನ ಹೇಳಿದ್ದಾರೆ. ಆದ್ರೆ ರೈತರು ಮಾತ್ರ ಸಕ್ಕರೆ ಫ್ಯಾಕ್ಟರಿ ಮಾಲೀಕರುಗಳು ಹೇಳಿದಂತ ಮಾತಿನಿಂದ ಸ್ವಲ್ಪ ವಿಚಲಿತರಾಗಿದ್ರು. ಈ ಸಂಬಂಧ ಈಗ ಓಕೆ, ಥ್ಯಾಂಕ್ ಯು ರಂಜಿತ್ ಮಾಹಿತಿಗಾಗಿ. ಇನ್ನ ಸರ್ಕಾರದ 50-50 ಸೂತ್ರದ ವಿರುದ್ಧ ಈಗ ರೈತರು ಸಮರವನ್ನ ಸಾರಿದ್ದಾರೆ.
ಸರ್ಕಾರ ಈ ರೀತಿ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಿರೋದು ನಾವು ಕೇಳಿದ್ದೆಷ್ಟು, ಇವರು ಅನೌನ್ಸ್ ಮಾಡಿದ್ದೆಷ್ಟು, ಇದು ನಮಗೆ ಬೇಕಾಗಿಲ್ಲ ಅಂತ. ಬೆಂಬಲ ವಿಚಾರದಲ್ಲಿ ಸಂಘಟನೆಗಳಲ್ಲೇ ಗೊಂದಲ ಇದೆ. ದುರ್ಲಾಪುರದಲ್ಲಿ ರೈತರ ಜೊತೆಗೆ ಸಕ್ಕರೆ ಸಚಿವ ಸಭೆಯನ್ನ ನಡೆಸ್ತಾ ಇದ್ದಾರೆ. ಸಭೆಯಲ್ಲಿ ನೂರಾರು ಕಬ್ಬು ಬೆಳೆಗಾರರು ಭಾಗಿಯಾಗಿದ್ದಾರೆ. ಬೆಂಬಲ ಬೆಲೆಯ ಗೊಂದಲದ ಬಗ್ಗೆ ಶಿವಾನಂದ ಪಾಟೀಲ್ ರೈತರ ಜೊತೆಗೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಸರ್ಕಾರದ ಪರವಾಗಿ ರೈತರಿಗೆ ಮಾಹಿತಿಯನ್ನು ನೀಡುವಂತಹ ಕೆಲಸ ಸಚಿವ ಶಿವಾನಂದ ಪಾಟೀಲ್ ಅವರಿಂದ ಆಗ್ತಾ ಇದೆ. ಸ್ಥಳದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಈ ಬೆಂಬಲ ಬೆಲೆ ವಿಚಾರವೇ ಗೊಂದಲಕ್ಕೆ ಕಾರಣ ಆಗ್ತಾ ಇದೆ. ಕೆಲವರು ಒಪ್ತಾ ಇದ್ದಾರೆ, ಕೆಲವರು ಒಪ್ತಾ ಇಲ್ಲ, ಕೆಲವರು ಬೇಕು ಓಕೆ ಅಂತ ನಿನ್ನೆನೆ ಸ್ವಾಗತ ಮಾಡಿದ್ದಾರೆ. ನೋಡಿ, ಸಚಿವ ಶಿವಾನಂದ ಪಾಟೀಲ್ ಕೊಲ್ಲಾಪುರ ಕ್ರಾಸ್ ಸ್ಥಳದಲ್ಲಿ ಏನು ಪ್ರತಿಭಟನೆ ನಡೀತಾ ಇತ್ತು ಆ ಸ್ಥಳಕ್ಕೆ ಬಂದಿದ್ದಾರೆ. ರೈತರ ಗೊಂದಲವನ್ನ ದೂರ ಮಾಡುವ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಆ ಆದೇಶದ ಪ್ರತಿಯನ್ನು ಕೂಡ ತಂದಿದ್ದಾರೆ. ಡಿಸಿ ಸಾಹೇಬರು ಎಸ್ ಎಸ್ ಸಾಹೇಬರು ಬನ್ನಿ ಸರ್, ಬನ್ನಿ. ಹೇಳ್ರಿ ತಮ್ಮ ಒಂದ್ ಸ್ವಲ್ಪ ಆ ಕಡೆ ಸರಿ. ಎಸ್ ಪಿ ಅವರಿಗೆ, ಡಿಸಿ ಸಾಹೇಬರಿಗೆ ಚೇರ್ ಸರಿ. ಯಾರೋ ಒಂದಿಷ್ಟು ಕಲ್ತೂರಾಟ ಮಾಡಿದ್ರು. ಸ್ವಲ್ಪ ಪರಿಸ್ಥಿತಿ ಉದ್ವಿಗ್ನ ಆಯ್ತು. ಮತ್ತೆ ಗುರ್ಲಾಪುರ ಹುಲಿ ಬಂತಲ್ಲಿಗೆ ಬಂದು ಅವ್ರನ್ನೆಲ್ಲ ವಿಶ್ವಾಸಕ್ಕೆ ತೆಗೆದುಕೊಂಡು ನಮ್ಮ ಜೊತೆ ಸೇರ್ಕೊಂಡು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ರಂಜಿತ್. ಈಗ ಫೋನ್ ಸಂಪರ್ಕದಲ್ಲಿ. ರಂಜಿತ್, ಏನ್ ನಡೀತಾ ಇದೆ ಸದ್ಯಕ್ಕೆ ಅಲ್ಲಿ, ಏನ್ ಗೊಂದಲ? ಡಿಸಿ ಸಾಹೇಬರು ಎಸ್ ಎಸ್ ಸಾಹೇಬರು ಬನ್ನಿ ಸರ್. ಶಿವಪಾಲ್ ಪಟೇಲ್ರೆ, ರೈತರೆಲ್ಲರೂ ಕೂಡ ಭಾರಿ ಕುತೂಹಲದಿಂದ ಕಾಯ್ತಾ ಇದ್ದಂತ ಬೆಂಬಲ ಬೆಲೆ ನಿಗದಿ ವಿಚಾರ ಈಗ ಒಂದು ಗೊಂದಲದ ನಿರ್ಮಾಣ ಉಂಟಾದಂತ ಸಮಯದಲ್ಲಿ ಶಿವಾನಂದ ಪಾಟೀಲ್ರೆ ನಿನ್ನೆ ಸರ್ಕಾರದ ಮಟ್ಟದಲ್ಲಿ ಏನೇನ್ ಚರ್ಚೆ ಆಯ್ತು, ಕಾರ್ಖಾನೆಗಳ ಮಾಲೀಕರ ಜೊತೆಯಲ್ಲಿ ಮುಖ್ಯಮಂತ್ರಿಗಳು ಚರ್ಚೆ ಮಾಡಿದಾಗ ಕಾರ್ಖಾನೆ ಮಾಲೀಕರು ಏನಂದ್ರು, ಹಾಗೆ ಸರ್ಕಾರ ಯಾವ ತೀರ್ಮಾನಕ್ಕೆ ಬಂದಿದೆ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿಯನ್ನು ಕೊಡೋದಕ್ಕೆ ಸ್ವತಃ ಮೊನ್ನೆ ಶಿವಾನಂದ ಪಾಟೀಲ್ ಏನ್ ಬಂದು ಹೋಗಿದ್ರು. ಬಂದು ರೈತರ ಬಳಿ ಕ್ಷಮೆ ಕೇಳಿ ನನ್ನ ಗೊಂದಲವನ್ನ ಪರಿಹರಿಸ್ತೀನಿ, ನಿಮಗೆ ಬೆಂಬಲ ಬೆಲೆಯನ್ನ ನಿಗದಿ ಮಾಡ್ತೀನಿ ಅಂತ ಹೇಳಿ ಹೋಗಿದ್ರು. ಅದರಂತೆ ಈಗ ಸಕ್ಕರೆಯೊಂದಿಗೆ ಶಿವಾನಂದ ಪಾಟೀಲ್ರು ಈಗ ಬಂದಿದ್ದಾರೆ. ಬಂದು ಈಗ ರೈತರ ಜೊತೆಗೆ ಮಾತುಕತೆಯನ್ನು ಮಾಡ್ತಾ ಇದ್ದಾರೆ. ರೈತರು ಭಾರಿ ಗೊಂದಲದಲ್ಲಿದ್ದಾರೆ. ಒಂದು, ಸಕ್ಕರೆ ಫ್ಯಾಕ್ಟರಿಯ ಮಾಲೀಕರುಗಳು 50 ರೂಪಾಯಿ ನಾವು ಕೊಡೋದಿಲ್ಲ ಅಂತೇಳಿ ಹೇಳಿದಂಥದ್ದು. ಅದ್ರ ಜೊತೆಗೆ ಕೆಲ ತಾಲೂಕುಗಳಲ್ಲಿ ರೈತರು ಈ ಹೋರಾಟ ನಾವು ಇಲ್ಲಿ ನಿಲ್ಸೋದಿಲ್ಲ, ಯಾಕಂತ ಹೇಳಿದ್ರೆ ನಾವು ಕೇಳಿದ್ದು 3,400 ರೂಪಾಯಿ, ಸರ್ಕಾರ ನಮಗೆ ಮೂಗಿಗೆ ತುಪ್ಪ ಸೋದಿರೋ ಕೆಲಸವನ್ನು ಮಾಡಿದೆ, ನಾವು ನಿಲ್ಸೋದಿಲ್ಲ ಅನ್ನೋದೆಲ್ಲವೂ ಕೂಡ ಏನು ಕುತೂಹಲವನ್ನ ಕೆರಳಿಸ್ತಾ ಇತ್ತು. ಈ ನಿಟ್ಟಿನಲ್ಲಿ ಈಗ ಈ ಹೋರಾಟವನ್ನ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ರೈತ ಸಂಘ ಒಂದು ಪಣ ತೊಟ್ಟು ಈ ಹೋರಾಟವನ್ನ ಸರ್ಕಾರದ ಮಟ್ಟದಲ್ಲಿ